ಹಲೋ ಫ್ರೆಂಡ್ಸ್, ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಯಾರ್ಯಾರ ಮನೇಲಿ ಯಾವ್ಯಾವ ಥರ ದೀಪಾವಳಿನ ಸೆಲೆಬ್ರೇಷನ್ ಮಾಡಿದ್ರಿ, ನಾನು ಯಾವ ರೀತಿ ಮಾಡಿದ್ದೀನಿ ನಮ್ಮ ಮನೇಲಿ ದೀಪಾವಳಿನ ಅಂತಂದು ಹೇಳಿ ನಾನು ಎಲ್ಲ ತೋರಿಸೋಕ್ಕೆ ಇವತ್ತು ವಿಡಿಯೋ ಮಾಡ್ಕೊಂಡಿದ್ದೇನೆ ನೋಡಿರಿ. ನಮ್ಮ ಮನೇಲೆಲ್ಲ ನಾವು 3 ದಿನ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ. 3 ದಿನದಲ್ಲಿ ಆ್ಯಕ್ಚುಲಿ ಮೊದಲೇ ದಿನದ್ದು ನಾನು ಯಾವುದೂ ವಿಡಿಯೋ ಮಾಡೋಕ್ಕಾಗೇ ಇಲ್ಲ ನನಗೆ. ಆಮೇಲೆ ಸೆಕೆಂಡ್ ದಿನ ಅನ್ನಿಸ್ತು ನನಗೆ ನಾನು ವಿಡಿಯೋ ಮಾಡಿಕೊಂಡು ವ್ಯೂವರ್ಸ್ಗೆಲ್ಲ ತೋರಿಸ್ಬೇಕು ಅಂತ. ಅದಕ್ಕೆ ನಾನು ಸೆಕೆಂಡ್ ಡೇದು ವಿಡಿಯೋ ಮಾಡಿದ್ದೀನಿ. ಸೆಕೆಂಡ್ ಡೇ ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಎದ್ದು ಲಕ್ಷ್ಮೀ ಅಲಂಕಾರ, ನಮ್ಮ ಮನೇಲಿ ಕರಿಯಮ್ಮ ದೇವಿ ಇದ್ದಾಳ, ಕರಿಯಮ್ಮಂದು ಪೂಜೆ ಮಾಡ್ತೀವಿ ನಾವು. ಅದು ಕರಿಯಮ್ಮಂದು ಪೂಜೆನ ನಾವು ಅಮಾವಾಸ್ಯೆ ದಿವಸ ಮಾಡ್ತೀವಿ. 5 ಜನ ಮುತ್ತೈದರಿಗೆ ನಾವು ಒಂದತ್ತಿಡ್ತೇವೆ ಅವತ್ತಿನ ದಿವಸ. ಪ್ರತಿ ವರ್ಷವೂ ಕರಿಯಮ್ಮಗೆ ಅಂತಂದೇಳಿ 5 ಜನ ಮುತ್ತೈದರಿಗೆ ಒಂದತ್ತಿಟ್ಟು ಅವ್ರನ್ನ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಒಂದತ್ತಿಟ್ಟು ಬಂದಿರ್ತೀವಿ. ಅವ್ರು ಆ ದಿನ ಉಪವಾಸ ಇರ್ತಾರೆ. ನಮ್ಮ ಮನೆಗೆ 5 ದಿನ ಬರ್ತಾರೆ, ಅವ್ರಿಗೆಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ಕೋತೀವಿ. ಅದಕ್ಕೆ ಬೇಗ ಎದ್ದು 4 ಗಂಟೆ ಅಷ್ಟೊತ್ತಿಗೆ ಕರಿಯಮ್ಮಂದು ಎಲ್ಲ ಕುಂದರ್ಸ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಲಿಕ್ಕೆ ಅಂತಂದೇಳಿ ನಾವು ಒಳಗೆ ಬರ್ತೀವಿ. ಅವತ್ತು ನಾವು ಮುತ್ತೈದರಿಗೆ ಉಡಿ ತುಂಬಕ್ಕೆ ಕಡುಬು ಮತ್ತು ಊಟಕ್ಕೂ ಕಡುಬು ಅದೆಲ್ಲ ಮಾಡಿದ್ವಿ. ಕಡುಬು ನಾನು ಇಲ್ಲಿ ಮಾಡ್ತಾಯಿದ್ದೆ ನೋಡಿರಿ. ಎಲೆ ಉದ್ಕೊಂಡು ಫಸ್ಟು ಹೂರಣ ಎಲ್ಲ ತುಂಬಿಟ್ಟು ಆಮೇಲೆ ಯಾರಿಗೆಲ್ಲ ಗೊತ್ತು ಇದು ನಾವೆಲ್ಲ ಈಗ ಒಂದು ಲೋಟದಲ್ಲಿ ಆವಾಗೆಲ್ಲ ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಒಂದು ಕಡ್ಡಿಗೆ ಕಾಟನ್ ಸುತ್ತಕೊಂಡು ಇದನ್ನು ಎಲೆ ಸುತ್ತ ಹಚ್ಕೊಳ್ಳೋಕ್ಕೆ ಅದು ಅಂಟ್ಕೊಳ್ಳೋಕ್ಕೆ ಇದನ್ನು ಇಟ್ಕೋತಿದ್ವಿ. ನಾವು ಚಿಕ್ಕವರಿರೋಗೆಲ್ಲ ಹಣೆಬರ ಕಡ್ಡಿ ಅಂತ ಹೇಳೋರು. ಇವತ್ತು ನಾನು ನನ್ನ ಮಗಳಿಗೆ ಹೇಳಿದೆ, ಹಣೆಬರ ಕಡ್ಡಿ ತಗೊಂಡು ಬಂದು ಕೊಡಮ್ಮ ಅಂತಂದು ಹೇಳಿ. ಅವಳೇನೋ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬಡ್ ತಗೊಂಬಂದು ಕೊಟ್ಟಳು. ಬಡ್ಡನ್ನು ಯೂಸ್ ಮಾಡಿದ್ವಿ ನಾವು. ನಂತರ ಎಣ್ಣೆ ಕಾಸ್ಕೊಂಡು ನಾವು ಕಡುಬು ಎಣ್ಣೆ ಕಾಯಾಗಿಟ್ಟಿದ್ವಿ. ಮೊದಲೇ ಕಡುಬು ಮಾಡಿದ್ವಿ ನೋಡಿರಿ. ಕಡುಬು ಇಷ್ಟೆಲ್ಲ ಕಡುಬು ಮಾಡಿಕೊಂಡು ಆಮೇಲೆ ನಂತರ ಜೋಳದ ವಡೆ, ನಮ್ಮದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ತಟ್ಟಿದ್ದು ಜೋಳದ ವಡೆನೂ ಮಾಡಿದ್ವಿ. ಜೋಳದ ವಡೆನೂ ರೆಡಿ ಆಯಿತು. ಸಖತ್ತಾಗಿದ್ದು ಟೇಸ್ಟ್ ಅಂತೂ ಜೋಳದ ವಡೆ. ಬೆಳಗ್ಗೆ ಟಿಫಿನ್ಗೂ ಜೋಳದ ವಡೆನೇ ತಿಂದ್ವಿ ನಾವು. ಇದ್ರ ಜೊತೆ ಬದನೇಕಾಯಿ ಪಲ್ಯ, ವಟಾಣಿಕಾಳು ಪಲ್ಯ, ಕೋಸಂಬರಿ, ಅನ್ನ, ಸಾರು, ಚಪಾತಿ ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಸುಮಾರು ನಮಗೆ 11:30 ಅಷ್ಟೊತ್ತಿಗೆ ಆಯಿತು. ಎಲ್ಲ ಮತ್ತೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾವು ಮುತ್ತೈದರಿಗೆಲ್ಲ ಕಾಯ್ತಾಯಿದ್ವಿ. ಮುತ್ತೈದರು ಬಂದರು. ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಪ್ರತಿ ವರ್ಷವೂ ನಾವು ಒಂದೊಂದು ನಮ್ಮ ಖುಷಿಗೆ ಅಂತಂದು ಹೇಳಿ ಒಂದು ಗಿಫ್ಟ್ ತಂದಿರ್ತೀವಿ, ಏನಾದರೂ ಚಿಕ್ಕದು. ಅರಿಶಿನ ಕುಂಕುಮದ ಜೊತೆಗೆ ಉಡಿ ಕೊಟ್ಬಿಟ್ಟು ಮತ್ತು ನಾವು ಗಿಫ್ಟು ಕೊಟ್ವಿ. ಆಮೇಲೆ ನಮ್ಮ ಮನೆ ಹತ್ರನೇ ಪಕ್ಕದಲ್ಲೇ ನಮ್ಮ ಮನೆ ಹತ್ರ ಇನ್ನೊಂದು ಕರಿಯಮ್ಮ ದೇವಸ್ಥಾನ ಐತಿ. ಆ ಕರಿಯಮ್ಮ ದೇವಸ್ಥಾನಕ್ಕೆ ಎಲ್ಲ ಮುತ್ತೈದರ ಸಮೇತ ಎಲ್ಲ ಮುತ್ತೈದರ ಆರತಿ ತಗೊಂಡು ಆ ಕರಿಯಮ್ಮ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ನಾವು ಹಣ್ಣು, ಕಾಯಿ, ಹೂವು ಮತ್ತು ಇಡಿ ಅವೆಲ್ಲ ತಗೊಂಡು ಅಲ್ಲಿ ಕರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಲ್ಲಿ ಮಗಳ ಕಡೆಯಿಂದ ಮತ್ತು ಉಡಿ ತುಂಬಿಸೋದು, ಪೂಜೆ ಮಾಡೋದು ಅದೆಲ್ಲ ಮಾಡಿ ಅಲ್ಲಿ ಎಲ್ಲ ಮುತ್ತೈದರು ಆರತಿ ಮಾಡಿ ಮತ್ತು ನೈವೇದ್ಯ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ.
ಥರ್ಡ್ ಡೇ ನಾವು ಬಲಿಪಾಡ್ಯ ದಿವಸ ಗುಳ್ಳವ್ವ, ಹಟ್ಟೆವ್ವ, ನೀವೆಲ್ಲ ಏನೇನು ಹೇಳ್ತೀರಿ ಹಟ್ಟಿ ಲೆಕ್ಕವ್ವ, ಅದನ್ನು ಮಾಡಿಬಿಟ್ಟು ನಾವು ಈ ಥರ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಉತ್ತರಾಣಿ ಕಡ್ಡಿ ಮತ್ತು ಅರ್ಶಿನ ಕುಂಕುಮ ಹಚ್ಚಿ ಹೊನ್ನಾರ್ಕಿ ಹೂವು ಎಲ್ಲ ಸಿಗಿಸ್ಬಿಟ್ಟು ಇದನ್ನು ಮಾಡಿ ಎರಡು ಬಾಗಿಲು ಮುಂದೆ ದೇವ್ರ ಮುಂದೆ ಒಲೆಗೆ ರಂಗೋಲಿಗೆ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ವಿ. ಮತ್ತು ಎತ್ತಿನ ಸಂಜೆ ಗೋಧಿ ಹಿಟ್ಟಿನಿಂದ ದೀಪ ಮಾಡಿ ಅದರಲ್ಲಿ ಕಡಲೆ ಬತ್ತಿ ಇಟ್ಟು ದೀಪನ ಬೆಳಗಿದ್ವಿ. ಇಲ್ಲಿಗೆ ನಮ್ಮ ದೀಪಾವಳಿ ಒಂದು ಸ್ವಲ್ಪ ಮುಗೀತು ಅಂತಲೇ ಅರ್ಥ. ಸರಿ, ಹಾಗಾದರೆ ನಮ್ಮ ದೀಪಾವಳಿ ನಿಮಗೆಲ್ಲ ಇಷ್ಟವಾಯ್ತಲ್ಲ, ಹಾಗಾದರೆ ಲೈಕ್ ಮಾಡಿ. ನೀವೆಲ್ಲ ಹೇಗೆ ದೀಪಾವಳಿ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.